ಹಾಯ್ ಸ್ನೇಹಿತರೆ, ಇವತ್ತಿನ ದಿವಸ ಈ ಸೊತ್ತು ಒಳಗ ಮನೆ ಕಂಪ್ಯೂಟರ್ ಉತ್ತಾರ ಯಾವ ರೀತಿ ಅರ್ಜಿ ಹಾಕೋಬೇಕಂತೇಳಿ ಗ್ರಾಮನ್ ಲಾಗಿನ್ ಯೂಸ್ ಮಾಡಿ ಯಾವ ರೀತಿ ಅರ್ಜಿ ಹಾಕೋದಂತೇಳಿ ತಮಗೆಲ್ಲ ಈ ವಿಡಿಯೋದಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಎಲ್ಲರೂ ಏನು ಮಾಡ್ಬೇಕಂತಂದ್ರೆ ಬೇಕಾಗುವ ದಾಖಲಾತಿಗಳು ಏನೇನು ಬೇಕನ್ನೋದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಅದರಂತೆ ಆನಂತರ ಅರ್ಜಿ ಹಾಕಬೇಕು. ಮೊದಲಿಗೆ ಏನು ಬೇಕು, ಖರೀದಿ ಪ್ರಮಾಣ ಪತ್ರ ಸೇಲ್ ಡೀಡ್ ಅಂತಾರಲ್ಲ ಅದು ಬೇಕಾಕತಿ. ನೆಕ್ಸ್ಟ್ ಎರಡನೇದ್ದು ವಂಶಾಳಿ ಪ್ರಮಾಣ ಪತ್ರ, ಹಿರಿಯರ ಆಸ್ತಿ ಈಗಿದ್ರೆ ವಂಶಾಳಿ ಪ್ರಮಾಣ ಪತ್ರ ಬೇಕಾಕತಿ. ಆ ನಂತರ ಪಂಚಾಯತಿ ಟರಾವ್ ನಕಲ್ ಬೇಕಾಕತಿ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಒಳಗ ಅಧಿಕೃತ ಟರಾವ್ ನಕಲ ಜೆರಾಕ್ಸ್ ಪ್ರತಿಯನ್ನ ನೀವು ತೆಗೆದಿಟ್ಕೊಳ್ಬೇಕು. ನಾಲ್ಕನೇದ್ದು ಉತ್ತಾರ ಬೇಕಾಕತಿ. ನಿಮ್ಮ ಮನಿದ ಜಾಗದ ಖಾಲಿ ಜಾಗ ಇರಲಿ ಅಥವಾ ಮನಿ ಇರಲಿ ಅದ್ರದ ಉತ್ತಾರ ಬೇಕಾಕತಿ. ಆ ನಂತರ ಅರ್ಜಿದಾರರು ಯಾರ ಹೆಸರಲ್ಲೇ ನಾವು ಮನಿ ಮಾಡ್ಬೇಕಲ್ಲ, ಪಂಚಾಯತಿ ಉತ್ತಾರ ಮಾಡ್ಬೇಕಲ್ಲ, ಅವ್ರ ಹೆಸರಲ್ಲೇ ಇರುವಂತ ಆಧಾರ್ ಕಾರ್ಡ್ ಬೇಕಾಕತಿ. ಕರೆಂಟ್ ಬಿಲ್ ಬೇಕಾಕತಿ. ಅದರ ನಂತರ ಏಳನೇದು ಏನಂತಂದ್ರೆ ಜಾಗೆಯ ಮನೆಯ ಫೋಟೋ, ನಿಮ್ಮದ ಆಸ್ತಿದ ಮನಿ ಫೋಟೋ ಅದ್ರ ಮನಿ ಮುಂದೆ ನಿಂತ ತೆಗಿಸಿರಂತ ಬೇಕಾಕತಿ, ಫೋಟೋ ಬೇಕಾಕತಿ. ಋಣಭಾರ ಪ್ರಮಾಣ ಪತ್ರ 1/1/2004 ಇಲ್ಲಿಯವರೆಗೆ ತೆಗಿಸಿದಂತ ಪ್ರಮಾಣ ಪತ್ರ ಇಸಿ ಅಂತಾರ, ಅದಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತಾರಲ್ಲ, ಇದು ಬೇಕಾಕತಿ. ಈ ಅಷ್ಟು ಎಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿ ನೀವು ಮೊದಲು ಇಟ್ಕೋಬೇಕ. ನೋಡ್ರಿ ಇಲ್ಲಿ ಯಾವ ರೀತಿ ಇರ್ತಾವ ಅನ್ನೋದು. ಇದು ಏನ್ ಇರ್ತೈತಲ್ಲ, ಇದು ಇಸಿ ಅಂತಾರೆ. ಇದಕ್ಕೆ ನಮೂನೆ 15ರಾಗಿರ್ಲಿ 16ರಾಗಿರ್ಲಿ ಒಟ್ಟು ಯಾವ್ದಾರ ಒಂದು ಇರ್ಲಿ, ಆ ಜಗದ ಇಸಿ ಬೇಕಾಕತಿ. ಆದದ್ದು ಆರ್ಡರ್ ಕಾಪಿ ಬೇಕಾಕತಿ. ಅದರಂತ ಮನಿ ಮುಂದೆ ನಿಂತಿರುವಂತ ಈ ತರ ಒಂದು ಫೋಟೋ ತಕ್ಕೋಬೇಕು. ಖಾಲಿ ಜಗತ್ತಿರ್ಲಿ ಯಾವ್ದಾರ ಇರ್ಲಿ, ಇದು ಈ ತರ ಒಂದು ಖಾಲಿ ಫೋಟೋ ಬೇಕಾಕತಿ. ಆಮೇಲೆ ವಂಶಾಳಿ, ಹಿರಿಯರ ಆಸ್ತಿ ಇದ್ರೆ ಈ ತರ ಒಂದು ವಂಶಾಳಿ ದೃಢೀಕರಣ, ತಹಶೀಲ್ದಾರದಿಂದ ತೆಗೆದಿದ್ದ ಒಂದು ದೃಢೀಕರಣ ಪ್ರಮಾಣ ಪತ್ರ ಬೇಕಾಕತಿ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ ನಾವು ಏನ್ ಮಾಡ್ಬೇಕು, ಗೂಗಲ್ ಒಳಗ ಈ ಸ್ವತ್ತು 2.0 ಅಂತೇಳಿ ಸರ್ಚ್ ಮಾಡ್ಬೇಕ. ಇಲ್ಲಿ ಒಂದೇ ಲಿಂಕ್ ಬರ್ತೈತಲ್ಲ, ಈ ಸ್ವತ್ತು ಕರ್ನಾಟಕ ಸರ್ಕಾರ 2.0, ಇದ್ರ ಮೇಲೆ ಒಂದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರೊಳಗ ನಾವು ಇಂಗ್ಲಿಷ್ ಯಾರು ಮಾಡ್ಕೋಬಹುದು, ಕನ್ನಡ ಲ್ಯಾಂಗ್ವೇಜ್ ಯಾರು ಮಾಡ್ಕೋಬಹುದು. ಇಂಗ್ಲಿಷ್ ಮಾಡ್ಕೊಂಡ ಇದ್ರೊಳಗ ಸಿಟಿಜನ್ ಲಾಗಿನ್ ಅಂತ ಐತಲ್ಲ, ಇದ್ರೊಳಗ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸಿಟಿಜನ್ ಲಾಗಿನ್, ಇದ್ರೊಳಗ ಕಾಮನ್ ಸರ್ವಿಸ್ ಸೆಂಟರ್, ಇದ್ರ ನಂತರ ಗ್ರಾಮವನ್ನ ಲಾಗಿನ್ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡುವ. ಇಲ್ಲಿ ನಿಮ್ಮ OPR ID ಹಾಕಬೇಕ. ನಿಮ್ದು OPR ID ಏನಿರ್ತೈತಲ್ಲ ಅದನ್ನ ಹಾಕಿ ಸೈಡ್ ಹೊರಗಡೆ ಕ್ಲಿಕ್ ಮಾಡೋದು. ಆ ನಂತರ ನಿಮ್ಮದ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರ್ತೈತಲ್ಲ ಅದಕ್ಕೆ ಒಂದು OTP ಹೋಗತಿ. ಇಮೇಜ್ ಹಾಕೊಂಡ ಸೆಂಡ್ OTP ಕಳ್ಸೋದು. ನಿಮ್ಮದು ಯಾವ ನಂಬರ್ಗೆ OTP ಇರ್ತೈತಲ್ಲ ಅಲ್ಲಿ ಒಂದು OTP ಹೋಗತಿ ನಿಮ್ಮ ಮೊಬೈಲ್ಕ. ಆ OTP ಹಾಕೋಬೇಕ. OTP ಹಾಕೊಂಡ ಲಾಗಿನ್ ಕೊಡ್ರಿ. ಲಾಗಿನ್ ಕೊಡ ತಕ್ಷಣ ಈ ತರ ಒಂದು ಪೇಜ್, ಮೇನ್ ಹೋಮ್ ಪೇಜ್ ಓಪನ್ ಆಕತಿ. ಇದ್ರೊಳಗ ಯಾವ್ದು ಅನ್ನೋದ ನೀವು ಮೊದಲ ಅದು ಉತ್ತಾರದಾಗ ಇರತತಿ. ಡಿಸ್ಟಿಕ್ ಬೆಳಗಾವಿ, ತಾಲೂಕು ಯರಗಟ್ಟಿ, ಆಮೇಲೆ ಪಂಚಾಯತಿ ಯಾವ್ದು ಬರ್ತೈತಿಲ್ಲ, ಪಂಚಾಯತಿ ಒಳಗ ಮಾಡಮ್ಗಿರಿ ಯಾವ ಪಂಚಾಯತಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಆ ನಂತರ ವಿಲೇಜ್ ಯಾವ್ದು ಬರ್ತತಿ, ಮಾಡಮ್ಗಿರಿ ಪಂಚಾಯತಿ ಒಳಗ ವಿಲೇಜ್ ಯಾವ್ದು ಬರ್ತತಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನೇಮ್ ವೈಸ್ ಸರ್ಚ್ ಮಾಡ್ಕೋಬೇಕಂತಂದ್ರ ನಾವು ಯಾವ ರೀತಿ ಸರ್ಚ್ ಮಾಡಬೇಕು, ಇಲ್ಲಿ ಓನರ್ ನೇಮ್ ಅಂತ ಐತಲ್ಲ ಇದ್ರ ಮೇಲೆ ಓನರ್ ನೇಮ್ ತಗೋದು. ಇಲ್ಲಿ ಕನ್ನಡದಾಗ ಟೈಪ್ ಮಾಡ್ಕೋಬೇಕು ನಾವು. ಇಲ್ಲಿ ಹಾಕಿ ಈ ತರ ಸರ್ಚ್ ಮಾಡಿದಾಗ ಇಲ್ಲಿ ನಾವು ಏನ್ ಸರ್ಚ್ ಮಾಡಿದ್ರಲ್ಲ ಅದರ ಪ್ರಕಾರ ಇಲ್ಲಿ ಎಲ್ಲ ಓಪನ್ ಆಗಿರ್ತಾವ. ಇದ್ರೊಳಗ ನಿಮ್ಮದು ಯಾವ್ದು ಅನ್ನೋದ ಆಯ್ಕೆ ಮಾಡ್ಕೋಬೇಕು. ನಿಮ್ಮದ ಮನಿದ ಅಕಸ್ಮಾತ್ ಇದ್ರೊಳಗ PID ನಂಬರ್ ಒಳಗ ಎಂಟ್ರಿ ಆಗಿರ್ಲಿಲ್ಲ ಅಂತಂದ್ರ ಹೊಸ ಅರ್ಜಿ ಹಾಕೋದಂತಂದ್ರ ಇಲ್ಲಿ ಸಿಟಿಜನ್ ಸರ್ವಿಸ್ ಒಳಗೆ ಹೋಗೋದು. ನ್ಯೂ ಅಪ್ಲಿಕೇಶನ್ ಒಳಗೆ ಹೋಗೋದು. ಸಿಟಿಜನ್ ಸರ್ವಿಸ್ ಒಳಗೆ ಹೋಗಿ ಇಲ್ಲಿ ಏನಾರ PID ನಂಬರ್ ಜನರೇಟ್ ಆಗಿರ್ಲಿಲ್ಲ ಅಂದ್ರೆ ಮಾತ್ರ ಮೊದಲ ಸರ್ಚ್ ಮಾಡಿ ನೋಡ್ರಿ. ಇದ್ರೊಳಗೆ ಏನಾರ ಲಿಸ್ಟ್ನ್ಯಾಗ ಹೆಸರು ಇರ್ಲಿಲ್ಲ ಅಂತಂದ್ರ, PID ನಂಬರ್ ಜನರೇಟ್ ಆಗಿರ್ಲಿಲ್ಲ ಪಂಚಾಯತಿಗೆ ಅಂತಂದ್ರ ಸಿಟಿಜನ್ ಸರ್ವಿಸ್ ಒಳಗೆ ಹೋಗಿ ನ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಬೇಕು. ನ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಿಸ್ಟಿಕ್ ತಗೋದು, ಆಮೇಲೆ ತಾಲೂಕಾ ತಗೋದು, ಪಂಚಾಯತಿ ತಗೋದು,
ಪಂಚಾಯತಿ ತಗೊಂಡ ನಿಮ್ದು ಊರು ಯಾವೂರಾಗ ಅದ ಮನಿ ಐತಿ ಖಾಲಿ ಜಾಗ ಐತಿ ಅದನ್ನ ತಗೊಳ್ಳೋದು. ಇಲ್ಲಿ ಏನ್ ಮಾಡ್ಬೇಕು ನೀವು, ಗ್ರಾಮ ಠಾಣದಾಗ ಬರ್ತೈತಿ. ಎಲ್ಲೆಲ್ಲಿ ಬರ್ತೈತಿ ಅನ್ನೋದು ಅದ ಪಂಚಾಯತಿ ಗ್ರಾಮ ಠಾಣ L1A ಅಂತಂದ್ರ ನಿಂಬದು ಊರ್ ಒಳಗ ಇರಬೇಕು, ಊರ್ ಬಿಟ್ಟು ಹೊರಗಡೆ ಇರಂಗಿಲ್ಲ. ಗ್ರಾಮ ಠಾಣ L1A ಅಂತಂದ್ರ ಗ್ರಾಮ ಠಾಣದಾಗ ಅಂದ್ರ ಗ್ರಾಮ ಠಾಣ ಆಸ್ತಿ ಒಳಗ ಅದ ಹದ್ಯದ ಒಳಗ ಬರಬೇಕು. ಅದಕ್ಕ ಗ್ರಾಮ ಠಾಣ ಅಂತ ತಗೋಬೇಕು. ಊರ್ ಬಿಟ್ಟು ಹೊರಗಡೆ ಇತ್ತಂತಂದ್ರ ಇದನ್ನ ತಗೊಳ್ಬೇಕು ನೀವು, ಲೇಔಟ್ ಅಪ್ರೂವ್ಡ್. ಅಂದ್ರ ನಿಮ್ದು ಏನೇ ಆದದ್ದು ಆರ್ಡರ್ ಕಾಪಿ ಅಥವಾ ಇದ್ದಂದ್ರ ಲಾಸ್ಟ್ನೇದ್ ಲೇಔಟ್ ಅಪ್ರೂವ್ಡ್ ಪ್ರಾಪರ್ಟಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇನ್ ಲೋಕಲ್ ಪ್ಲಾನಿಂಗ್ ಇದನ್ನ ತಗೋಬೇಕು. ಇಲ್ಲ ಅಂತಂದ್ರ ನಿಮ್ದು ಏನೂ ದಾಖಲಾತಿ ಇರ್ಲಿಲ್ಲ ಅಂತಂದ್ರ ಉತ್ತಾರಾಟ ಇರ್ತತಿ, ಅವಳಾಗ ಬಿ ತಗೋಬೇಕು ನೀವು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಟೆಡ್ ಇನ್ ಟು ದ L1B ಅಂತ ಬರ್ತತಿ. ಈಗ ನಾನು ಗ್ರಾಮ ಠಾಣದಾಗ ಇರೋದ್ರಿಂದ ನಮ್ಮ ಆಸ್ತಿ ಗ್ರಾಮ ಠಾಣ L1A ತಗೊಂಡಿರ್ತೀನ. L1A ತಗೊಂಡಿದ್ರೆ ಇದ್ರೊಳಗ ನಿಮ್ದು ನಿವೇಶನ, ಕಟ್ಟಡ, ಭೂ ಪರಿವರ್ತಿತ ಜಮೀನು ಅಂತ ಬರ್ತತಿ. ಪ್ರಾಪರ್ಟಿ ಟೈಪ್ ಒಳಗ ನಿವೇಶನ ಅಂದ್ರ ಖಾಲಿ ಜಾಗ, ಕಟ್ಟಡ ಅಂದ್ರ ಅಲ್ಲಿ ಮನಿ ಇರ್ತತ್ಲೆ ಅಂತದ. ಈಗ ನಮ್ಮದ ಖಾಲಿ ಜಾಗ ಐತಿ, ಖಾಲಿ ಜಾಗ ನಿವೇಶನ ಅಂತ ತಗೋತನ. ಇದ್ರೊಳಗ ವಸ್ತಿ, ವಾಣಿಜ್ಯ, ಕೈಗಾರಿಕೆ, ವಸ್ತಿ ಈ ತರ ಎಲ್ಲಾ ಆಪ್ಷನ್ ಬರ್ತತಿ. ನಿಮಗೆ ಯಾವ್ದು ಅನುಕೂಲ ಆಕತ್ಲೆ ನಿಮಗೆ ಇರುವಂತದ. ನಮ್ದ ವಸ್ತಿ ವಾಣಿಜ್ಯ ಅಂತ ಇಲ್ಲ, ವಸ್ತಿ ತಗೊಳ್ಬೇಕಾಕತಿ. ಅದ್ರೊಳಗ ಸೈಟ್ ಕಾರ್ನರ್ ಏನಾರ ಇದ್ರ ನೋ ಅಂತ ಕೊಡ್ಬೇಕ. ಸೈಟ್ ಕಾರ್ನರ್ ಏನಿಲ್ಲ ನಮ್ ಸೈಟ್ ನೋ ಅಂತ ಕೊಡ್ತೀನ. ಆಮೇಲೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿ, ಆನಂತರ ಆಸ್ತಿ ವಿಭಜನೆ, ಗಿಫ್ಟ್ ಡೀಡ, ವೀಲ, ನಿಮ್ ಕಡೆ ಯಾವ ಡಾಕ್ಯುಮೆಂಟ್ ಐತಿ. ಈಗ ನಮ್ದ ಇದು ಪಿತ್ರಾರ್ಜಿತ ಆದ್ರಿಂದ ಪಿತ್ರಾರ್ಜಿತ ಅಂತ ತಗೋತೀನಿ, ಪಿತ್ರಾರ್ಜಿತ ಆಸ್ತಿ ಅಂತ ತಗೋತಾನೆ. ಇದ್ರೊಳಗ ಅಸೆಟ್ ನಂಬರ್ ಅಂತ ಬರ್ತದೆ. ಅಸೆಟ್ ನಂಬರ್ ಏನಪ್ಪಾ ಅಂತಂದ್ರ ಇಲ್ಲಿ ಇರ್ತತಿ ನೋಡ್ರಿ, ಈ ಉತ್ತಾರದಾಗ ಇರ್ತತಿ ಅಸೆಟ್ ನಂಬರ್ ಅನ್ನೋದ. ಈ ಉತ್ತಾರದಾಗ 244/A ಐತಿಲ್ಲ, ಉತ್ತಾರದಾಗ 244/A ಐತ್ಲೆ, ಅದನ್ನ ಮನಿ ನಂಬರ್ ಹಾಕ್ಬೇಕ. ಪಂಚಾಯತಿಯಿಂದ ಕೊಟ್ಟಿರ್ತಾರಲ್ಲ 244/A ಪಂಚಾಯತಿ ಒಳಗೆ ದಾಖಲಾಗಿರತ್ತಲೆ ಆ ನಂಬರ್ ಸೇವ್ ಅಂತ ಕೊಡ್ತವು. ಸೇವ್ ಅಂತ ಕೊಟ್ಟ ತಕ್ಷಣ ಇಲ್ಲ ಅಂತಂದ್ರ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ ಇಲ್ಲಿ ಏನ್ ಬರ್ತತ್ಲೆ ಈಗ ಪಿತ್ರಾರ್ಜಿತ ಆಸ್ತಿ ಅಂತ ಕೊಟ್ಟ ನಾನು ನೋ ಅಂತ ಕೊಟ್ಟ. ಪಿತ್ರಾರ್ಜಿತ ಆಸ್ತಿ ಕೊಟ್ಟಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಒಳಗ ನಿಮ್ಗ ಇದನ್ನ ಕೊಟ್ಟಿರ್ತದ, ತಹಸೀಲ್ದಾರ್ದಿಂದ ವಂಶಾಳಿ ತೆಗಿಸಿರ್ತಿರ್ಲೆ, ಇಲ್ಲಿ ಐತಲ್ಲ ವಂಶಾಳಿ, ಇದನ್ನ ಆಡಿ ನಂಬರ್ ಐತ್ಲೆ, ಆಡಿ 1218992052000 ಈ ನಂಬರ್ನ ಹಾಕೊಳ್ಬೇಕತ್ ನೀವು. ಈ ನಂಬರ್ನ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಹಾಕಬೇಕಾಕತಿ. ಡಾಕ್ಯುಮೆಂಟ್ ನಂಬರ್ ಒಳಗ ಡಾಕ್ಯುಮೆಂಟ್ ಡೇಟ್ ಇದನ್ನ ಕೊಟ್ಟಿರ್ತಾರಲ್ಲ, ಯಾವ ಡೇಟಿಗೆ ಕೊಟ್ಟಿರ್ತಾರಲ್ಲ ಆ ಡೇಟ್ ಹಾಕ್ಬೇಕು. 16/2/2026 ಐತಿ. 16/2/2026 ಡೇಟಿಗೆ ನನಗೆ ಸಿಕ್ಕೈತಿ ಡಾಕ್ಯುಮೆಂಟ್ ನಂಬರ್. ಇದನ್ನ ಇಲ್ಲಿ ಏನ್ ಮಾಡ್ಬೇಕು, ಅದನ್ನ ಈ ವಂಶ ವೃಕ್ಷ ದೃಢೀಕರಣ ಪ್ರಮಾಣ ಪತ್ರ ಐತ್ಲೆ ವಂಶಾಳಿ, ಇದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ವಂಶಾಳಿ ಐತಲ್ಲ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಸೇವ್ ಅಂತ ಕೊಡ್ಬೇಕ. ಸೇವ್ ಅಂತ ಕೊಟ್ಟ ತಕ್ಷಣ ನಿಮ್ಗ ನೆಕ್ಸ್ಟ್ ಆಪ್ಷನ್ ಏನ್ ಬರ್ತೈತಪ್ಪ ಅಂತಂದ್ರ ಪ್ರೊಸೀಡ್ ಟು ನೆಕ್ಸ್ಟ್ ಅಂತೇಳಿ ಒಂದು ಆಪ್ಷನ್ ಬರ್ತದೆ. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡುದು. ಇದರ ಒಳಗ ನಿಮ್ಮದ ಏರಿಯಾದ ಸ್ಕ್ವೇರ್ ಫುಟ್ ಒಳಗ ಮೀಟರ್ ಒಳಗ ಕ್ಯಾಲ್ಕುಲೇಟ್ ಕೇಳ್ತೈತಿ. ಇಲ್ಲಿ ಎಂಟರ್ ಏರಿಯಾ ಇನ್ ಸ್ಕ್ವೇರ್ ಮೀಟರ್ ಒಳಗ ಹಾಕ್ಬೇಕಾಗತ್ತೆ. ನೀವು ಸ್ಕ್ವೇರ್ ಮೀಟರ್ ಅಂತೇಳಿ ಟೈಪ್ ಮಾಡಿದಾಗ ಕ್ಯಾಲ್ಕುಲೇಟರ್ ಬರ್ತೈತಿ. ಇಲ್ಲಿ ಸ್ಕ್ವೇರ್ ಮೀಟರ್ ಕ್ಯಾಲ್ಕುಲೇಟರ್ ಅಂತೇಳಿ ಇಲ್ಲಿ ಮೀಟರ್ ಒಳಗ ನೀವು ಹಾಕಬೇಕು. 9.11 10.20 ಕ್ಯಾಲ್ಕುಲೇಟ್ ಅಂತ ಕೊಟ್ರಂದ್ರ ಸ್ಕ್ವೇರ್ ಮೀಟರ್ ಒಳಗ ನಿಮ್ದು ಜಾಗ ಏಟ್ ಐತೆ ಅನ್ನೋದು ತೋರಿಸ್ತದ. ಇದು ಪೂರ್ವ ಪಶ್ಚಿಮ, ಇದು ಉತ್ತರ ದಕ್ಷಿಣ. 9.11 ಐತಿ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ 10.20 ಐತಿ. ಮೀಟರ್ ಒಳಗ ಕ್ಯಾಲ್ಕುಲೇಟ್ ಅಂತ ಕೊಟ್ರಿ ಅಂದ್ರ
ಇಲ್ಲಿ ನಿಮ್ಮದ ಎಷ್ಟು ತೋರಿಸ್ತಿದ ಸ್ಕ್ವೇರ್ ಮೀಟರ್ ಒಳಗ 92.92 ತೋರಿಸ್ತಿಲ್ಲ. ಇದನ್ನ ಇಲ್ಲಿ ಹಾಕಬೇಕು ನೀವು 92.92 ಮೀಟರ್ ಒಳಗ. ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಆಗ್ತದ ಸ್ಕ್ವೇರ್ ಫೀಟ್ ಒಳಗ. ಇದು ಸ್ಕ್ವೇರ್ ಮೀಟರ್ ಒಳಗೆ ಐತಿ. ಈಗ 92.92 ಇದನ್ನ ಸ್ಕ್ವೇರ್ ಫೀಟ್ ಒಳಗೆ ಆಟೋಮೆಟಿಕ್ ತಗೋತೈತಿ ಇಲ್ಲಿ ಕ್ಯಾಲ್ಕುಲೇಟ್ ಆಗಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡ್ಬೇಕಿಲ್ಲಿ. ಇದನ್ನ ಕೊಡ ತಕ್ಷಣ ನಿಮ್ಗೆ ನೆಕ್ಸ್ಟ್ ಮತ್ತೊಂದು ಆಪ್ಷನ್ ಕೇಳ್ತೈತಿ, ಪ್ರಾಪರ್ಟಿ ಓನರ್ ಡೀಟೇಲ್ ಕೇಳ್ತೈತಿ. ಇಲ್ಲಿ ಓನರ್ ಡೀಟೇಲ್ ಆ್ಯಡ್ ಮಾಡ್ಬೇಕಂದ್ರೆ ಎಸ್ ಅಂತ ಕೊಟ್ಟ ಇಲ್ಲಿ ಯಾರ ಹೆಸರಲ್ಲೇ ಮನಿ ಇರ್ತೈತಲ್ಲ ಅವ್ರದ್ದು ಡೀಟೇಲ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಪಂಚಾಯತ್ ಒಳಗ ಅವ್ರದ ಐತಿ, ಆದ್ರೆ ಇಲ್ಲಿ ಶೋ ಆಗಿಲ್ಲ. ಆಮೇಲೆ ಆಸ್ ಪರ್ ಕೌಂಟರ್ ಆರ್ಡರ್ ಇಲ್ಲಿ ಏನೈತಿಲ್ಲ, ನಿಮ್ಗೆ ಯಾವ್ದು ಅನುಕೂಲಕತೆ. ನಾನು ಈಗ ಏನಾಗೈತಿ ಇದೆ ಆಸ್ ಪರ್ ರಿಜಿಸ್ಟರ್ಡ್ ಸೇಲ್ ಗಿಫ್ಟ್ ಡೀಡ್. ನಿಮಗೆ ನೀವು ವಿಚಾರ ಮಾಡಿ ಇದ್ರಾಗ ಯಾವ್ದು ತಗೋಬೇಕು ಅನ್ನೋದನ್ನ, ನಿಮ್ದು ಯಾವ ತರ ಜಮೀನ್ ಐತೆ ಅನ್ನೋದನ್ನ ತಿಳ್ಕೊಂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಸ್ ಪರ್ ರಿಜಿಸ್ಟರ್ಡ್ ಸೇಲ್ ಡೇಡ್ ಗಿಫ್ಟ್ ಡೇಡ್ ಅಂತ ಐತಲ್ಲ, ಅಬೋವ್ ಅಂತ ಐತಲ್ಲ, ಇದನ್ನ ತಗೊಂಡ ನಾನು ಏನ್ ಮಾಡ್ತಾನು ಇಲ್ಲಿ ಎಕ್ಸಾಂಪಲ್ಗೆ ನಂದ ಒಂದು ಹೆಸರು ಹಾಕೋತಾನೆ. ಇಲ್ಲಿ ಇದು ಜಾಗ ಬೇರೆದವ್ರದ್ದು ಐತಿ, ನಿಮ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಹಂಗ ಒಂದು ಎಕ್ಸಾಂಪಲ್ಕ ಒಂದು ಹೆಸರು ತಗೋತಾನು. ಆ್ಯಡ್ ಓನರ್ ಡೀಟೇಲ್ಸ್ ಕೊಡೋದು. ಇದ್ರೊಳಗೆ ಏನು ಮಾಡ್ಬೇಕು ನೀವು, ಆ್ಯಡ್ ಓನರ್ ಲಿಸ್ಟ್ ಕ್ಲಿಕ್ ಮಾಡಿಕಲ್ಲಿ KYC ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಇಲ್ಲಿ ಐತಿ ನೋಡಿ, ಡೂ ಇ KYC ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಡೂ ಇ KYC ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಕೇಳ್ತೈತಿ. KYC ಮಾಡೋದಕ್ಕೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಿಲ್ಲಿ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಗ್ರಿಮೆಂಟ್ ಸೆಲೆಕ್ಷನ್ ಕ್ಲಿಕ್ ಮಾಡಿ ಒ ಟಿ ಪಿ ತಗೋಬೇಕು. ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದ ಮೊಬೈಲ್ ನಂಬರ್ಕ OTP ಹೋಗ್ತೈತಿ. ಇಲ್ಲಿ ಏನ್ ಮಾಡ್ಬೇಕು, ನೀವು OTP ಎಂಟ್ರಿ ಮಾಡ್ಬೇಕಿಲ್ಲಿ. ಡಬಲ್ 73805 ನನ್ನ ಮೊಬೈಲ್ಕ OTP ಬಂದಿತ್ತ. ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದ ಡೀಟೇಲ್ ತೋರಿಸ್ತತಿ. ನಿಮ್ಮ ಫೋಟೋ, ನಿಮ್ಮ ಆಧಾರ್ ಕಾರ್ಡ್ನಾಗ ಇರುವಂತ ಡಾಟಾ ಎಲ್ಲ ತಗೊಳ್ತತಿ ಇಲ್ಲಿ. ಆಮೇಲೆ ನಂತರ ಇಲ್ಲಿ ಓನರ್ ಪ್ರಾಪರ್ಟೀಸ್ ನೋ ಅಂತ ಕೊಡ್ತಾನ. ನೋ ಅಂತ ಕೊಟ್ಟ ಇಲ್ಲಿ ಏನ್ ಮಾಡ್ತಾನ, ಕೇರ್ ಅಪ್ಪ ಸಣ್ಣ ಅಪ್ಪ ಇರ್ತತಿಲ್ಲ, ನಿಮ್ ಅಲ್ಲಿ ಅಪ್ಲಿಕೇಶನ್ ತಕ್ಕಂಗ ನೀವು ಸೆಲೆಕ್ಟ್ ಮಾಡ್ಕೋರಿ. ನಾನು ಸಣ್ಣ ಅಪ್ಪ ಕೊಡ್ತಾನ. ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಅವ್ರ ಕಸ್ಟಮರ್ ಯಾರ ಮೊಬೈಲ್ ನಂಬರ್ ಇರ್ತೈತಿಲ್ಲ ಅವ್ರದ್ದು ಮೊಬೈಲ್ ನಂಬರ್ ಹಾಕ್ಬೇಕು. ಅವ್ರದ ಇನ್ನೊಂದು OTP ಹೋಗ್ತೈತಿ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಕೊಡುದು. OTP ಕೊಟ್ಟ ತಕ್ಷಣ ಇಲ್ಲಿ ಒಂದು OTP ಹೋಗ್ತೈತಿ, OTP ಹಾಕೋದು. ನೀವು ಅಲ್ಲಿ ಮ್ಯಾಲೆ ಯಾವ್ದ ನಂಬರ್ ಎಂಟ್ರಿ ಮಾಡಿದ್ರಿ ಅದ ಮೊಬೈಲ್ ನಂಬರ್ಕ OTP ಬರ್ತೈತಿ. ವೆರಿಫೈ OTP ಕ್ಲಿಕ್ ಮಾಡ್ರಿ. ವೆರಿಫೈಡ್ ಆಕತಿ. OTP ವೆರಿಫೈಡ್ ಆದ ನಂತರ ನೀವೇನ್ ಮಾಡ್ಬೇಕಿಲ್ಲಿ, ಸೇವ್ ಅಂತ ಕೊಡ್ಬೇಕಿಲ್ಲಿ. ಸೇವ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಓಕೆ ಹೊಡೀರಿ. ಇಲ್ಲಿ ನಿಮ್ದೆಲ್ಲ ಡಾಟಾ ತಗೋತತಿ. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಕೇಳ್ತತಿ ಪ್ರೊಸೀಡ್ ಟು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಏನ್ ಮಾಡ್ಬೇಕು, ಟೆನೆಂಟ್ ಅಂದ್ರ ನಿಮ್ಗ ಬಾಡಿಗೆದಾರರ ಇದ್ರ ಬಾಡಿಗೆದಾರರ ಹೆಸರು ಹಾಕ್ಬೇಕ. ಇಲ್ಲಿ ಬಾಡಿಗೆದಾರರ ಹೆಸರು ಅವಶ್ಯಕತೆ ಬರಲ್ಲ, ಅದಕ್ಕಾಗಿ ನೋ ಅಂತ ಕೊಡ್ತಾನ. ನೋ ಅಂತ ಕೊಟ್ಟ ನೆಕ್ಸ್ಟ್ ಪ್ರೊಸೀಡ್ ಟು ನೆಕ್ಸ್ಟ್ ಅಂತೇಳಿ ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೊಡಿತಾನ. ಇದ್ರೊಳಗ ನಿಮ್ಮ ಜಮೀನು, ನಿಮ್ಮ ಮನಿ, ನಿಮ್ಮ ಖಾಲಿ ಜಾಗ ಎಲ್ಲಿರ್ತೈತಿ, ನಿಮ್ಮ ಮನಿ ಎಲ್ಲಿರ್ತೈತಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇದು ಆಪ್ಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಫುಲ್ ವ್ಯೂ ಆಕತಿ. ಇದು ಜೂಮ್ ಔಟ್ ಮಾಡ್ಕೋರಿ. ಜೂಮ್ ಔಟ್ ಮಾಡ್ಕೊಂಡ ನಂತರ ನಿಮ್ದ ಜಾಗ, ನಿಮ್ಮ ಮನಿ, ನಿಮ್ಮ ಯಾವ ಊರಾಗೈತಿ ನಿಮ್ದ ಜಾಗ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋರಿ. ನಮ್ಮ ಜಾಗ ಎಲ್ಲಿ ಬರ್ತೈತಿಪ್ಪ ಅಂತಂದ್ರ ನಮ್ಮ ಮನಿ ಇರುವಂತ ಲೊಕೇಶನ್ ಬಂದ್ಬಿಟ್ಟು ಈ ಸದ್ಯಕ್ಕ ಪ್ರೆಸೆಂಟ್ ಇಲ್ಲಿ ಐತಿ. ಈ ಜಾಗ ಸೆಲೆಕ್ಟ್ ಮಾಡಿ ಈ ತರ ಒಂದು ಸಿಂಬಾಲ್ ಬರ್ತೈತಿ. ಸಿಂಬಾಲ್ ಬಂದ ನಂತರ ಇಲ್ಲಿ ಆಟೋಮೆಟಿಕ್ ಏನಾಕತ್ತದ, ಇದನ್ನ ಜೂಮ್ ಔಟ್ ಮಾಡ್ಕೊಂಡ ನಂತರ ಇಲ್ಲಿ ಲೊಕೇಶನ್ ತಗೋತದ. ಅದು ಲ್ಯಾಟಿಟ್ಯೂಡ ಲ್ಯಾಂಗಿಟ್ಯೂಡ ಆಟೋಮೆಟಿಕ್ ಇಲ್ಲಿ ತಗೊಂಡ್ಬಿಡ್ತದ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತವಲ್ಲ, ಇಲ್ಲಿ ಹೆಂಗ್ ಸೆಲೆಕ್ಟ್ ಮಾಡ್ತವಲ್ಲ ಹಂಗೆ ಚೇಂಜಸ್ ಆಕೈತಿ. ನಮ್ದು ಯಾವ ಲ್ಯಾಂಗಿಟ್ಯೂಡ ಲ್ಯಾಟಿಟ್ಯೂಡ್ ಯಾವ್ದು ಇರ್ತೈತೆ ಅದನ್ನ ಸೆಲೆಕ್ಟ್ ಮಾಡೋದು.
ಆಮೇಲೆ ಡೋರ್ ಪ್ಲಾಟ್ ನಂಬರ್ ಇದ್ದಲ್ಲಿ ನೀವ್ ಏನ್ ಮಾಡ್ಕೋರಿ 244 ಎ ಐತಲ್ಲ ಉತ್ತಾರದಾಗಿತ್ತಲ್ಲ ಈ ಆಸ್ತಿ ನಂಬರ್ ಇರ್ತತ್ಲೆ ಆಸ್ತಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು ನೀವು. ಆ ನಂತರ ಬಿಲ್ಡಿಂಗ್ ಲ್ಯಾಂಡ್ ನೇಮ್ ಇರ್ತತ್ಲೆ ಅದನ್ನ ನಿಮ್ಗೆ ಅವಶ್ಯಕತೆ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ, ಕಂಪಲ್ಸರಿ ಏನಿಲ್ಲ. ಇದ್ರೊಳಗೆ ನಿಮ್ದು ಯಾವ್ದ ಅದರ್ ರೋಡ್ಸ್, ಇದ್ರೊಳಗೆ ನಿಮ್ಗೆ ಯಾವ್ದು ಅನುಕೂಲ ಆಕೈತಿಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋರಿ. ನಮ್ದು ಇದ್ದದ್ದು ಅದರ್ ರೋಡ್, ಕಮರ್ಷಿಯಲ್ ಪರ್ಪೋಸ್ ಅಥವಾ ಏನು ಇರುವುದಿಲ್ಲ, ಇದೆ ಮನಿ ವಾಸಸ್ಥಳ ಇರೋದನ್ನ ಅದರ್ ರೋಡ್ಸ್ ಅಂತ, ಅದರ್ ರೋಡ್ ಅಂತ ತಗೊಂಡ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಏನ್ ಹಾಕೋದು, ನಿಯರ್ ಇಲ್ಲಿ ಏನ್ ಹಾಕೋಬೇಕಂತಂದ್ರ ಗ್ರಾಮ ಪಂಚಾಯತಿ ಹತ್ತಿರ ಇರೋದ್ರಿಂದ ನಾ ಏನ್ ಮಾಡ್ಕೋತನು ಗ್ರಾಮ ಪಂಚಾಯತಿ ಹತ್ತಿರ ಅಂತ ಮಾಡ್ಕೋತನು. ಗ್ರಾಮ ಪಂಚಾಯತಿ ಹತ್ತಿರ ಅಂತ ಮಾಡ್ಕೊಂಡ ಇಲ್ಲಿ ಟೈಪ್ ಮಾಡ್ಕೋತನು. ಇದರ ನಂತರ ಪಿನ್ ಕೋಡ್, ನಮ್ಮೂರು ಪಿನ್ ಕೋಡ್ ಯಾವ್ದು ಇರ್ತದಲ್ಲ ಅದನ್ನ ನೀವು ಈ ಸ್ವತ್ತು ಅರ್ಜಿ ಹಾಕುವಾಗ ಆ ಜಗದ ಆ ಊರಿಂದ ಪಿನ್ ಕೋಡ್ ಹಾಕ್ರಿ. ಇಲ್ಲಿ ಪ್ರಾಪರ್ಟಿ ಇಮೇಜ್ ಕೇಳ್ತತಿಲ್ಲ, ಪ್ರಾಪರ್ಟಿ ಇಮೇಜ್ ಇದ್ದಲ್ಲಿ ಆ ಜಗದ ನಿವೇಶನದ ಏನ್ ಇರ್ತತಿಲ್ಲ ಇದು ಖಾಲಿ ಜಗದ ಫೋಟೋ ಹಾಕ್ಬೇಕಾಕತಿ. ನೀವು ಖಾಲಿ ಜಗದ ಈ ತರ ನಿಂತದ್ದು ಫೋಟೋ ಹಾಕೊಂಡ ಇಲ್ಲಿ ಪ್ರೊಸೀಡ್ ಟು ನೆಕ್ಸ್ಟ್ ಇದನ್ನೆಲ್ಲ ಫಿಲಪ್ ಆದ ನಂತರ ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಓಕೆ ಹೊಡೀರಿ. ನುಡಿ ಆನ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನುಡಿ 6.0 ತಗೊಂಡ ನಾನು. ಇಲ್ಲಿ ಏನ್ ಮಾಡ್ಬೇಕು ನೀವು ಕಲಾವತಿ ರುದ್ರಪ್ಪ ಹಳಕಟ್ಟಿ ಇವರ ಮನಿ ಅಂತೇಳಿ ಈಸ್ಟ್ ಪೂರ್ವಕ್ ಐತಿ, ವೆಸ್ಟ್ಕ ಪಂಚಾಯತಿ ರಸ್ತೆ ಐತಿ, ಗ್ರಾಮ ಪಂಚಾಯತಿ ರೋಡ್ ಅಂತ ಸೆಲೆಕ್ಟ್ ಮಾಡ್ತಾನು. ನಾರ್ತಕ್ಕ ಹುಸೇನ್ ಅಬ್ದುಲ್ ಸಾಬ್ ಖಾದರ್ ತೊಲಗಿ ಇವರ ಮನೆ ಅಂತ ತಗೋತಾನು. ಸೌತ್ಕ ಪಂಚಾಯತಿ ರಸ್ತೆ ಅಂತ ಹಾಕೋತಾನ. ಇಷ್ಟ ಹಾಕೊಂಡ ಇದು ಚಕ್ಕಬಂದಿ ಆದ ನಂತರ ಸೇವ್ ಮಾಡ್ಕೋತಾನ. ಸೇವ್ ಮಾಡ್ಕೊಂಡು ಇಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ನಾರ್ತ್ ಸೌತ್ಗೆ ಎಷ್ಟೈತಿ ಇದೇ ತಗೊಂಡಿಲ್ಲ ನಾವು. ನಾರ್ತ್ ಸೌತ್ 10.20 ಐತಿ, 10.20. ಈಸ್ಟ್ ವೆಸ್ಟ್ಕ 9.11 ಐತಿ. ಆ ಜಗದ ಅಳತಿ ಮಾಡಿ ಹಾಕ್ಬೇಕಾಕತಿ. ನಾರ್ತ್ ಸೌತ್ ಉತ್ತರ ದಕ್ಷಿಣ ಎಷ್ಟೈತಿ, ಪೂರ್ವ ಪಶ್ಚಿಮಕ್ಕೆ ಎಷ್ಟೈತಿ ಅನ್ನೋದನ್ನ ಮೀಟರ್ ಒಳಗ ಲೆಕ್ಕ ಮಾಡಿ ಇಲ್ಲಿ ಹಾಕಿದ್ರನ್ನ ಅದು ಆಟೋಮೆಟಿಕ್ ಸ್ಕ್ವೇರ್ ಫೀಟ್ ಒಳಗ ಮತ್ತು ಫೀಟ್ ಒಳಗ ತಗೋತತಿ. ಸೇವ್ ಅಂಡ್ ನೆಕ್ಸ್ಟ್ ಕೊಡ್ರಿ. ಆ ನಂತರ ಇಲ್ಲಿ ಬಿಲ್ಡಿಂಗ್ ಏರಿಯಾ ಡಿಟೇಲ್ ಕೇಳ್ತತ್ರಿ, ಇದೇನು ಅವಶ್ಯಕತೆ ಇರುವುದಿಲ್ಲ. ಸೇವ್ ಅಂಡ್ ನೆಕ್ಸ್ಟ್ ಕಂಟಿನ್ಯೂ ಕೊಟ್ಬಿಡ್ರಿ. ಪ್ರೊಸೀಡ್ ಟು ನೆಕ್ಸ್ಟ್. ಇಲ್ಲಿ ಏನಿರ್ತತಲ್ಲ ಡಾಕ್ಯುಮೆಂಟ್ಸ್ ನಾವು ಏನ್ ಮಾಡ್ಬೇಕಂತಂದ್ರ ಸೇಲ್ ಡೀಡ ಅದು ಆಟೋಮೆಟಿಕ್ ಅಲ್ಲಿ ಮ್ಯಾಲ ಅಪ್ಲೋಡ್ ಮಾಡಿರ್ತಲ್ಲ ಅದನ್ನ ಇಲ್ಲಿ ತಗೊಳ್ತತಿ. ಇಲ್ಲಿ ಏನ್ ಮಾಡ್ಬೇಕು ನೀವು ಋಣಭಾರ ಪ್ರಮಾಣ ಪತ್ರ ಇಸಿ ಅಂತಾರಲ್ಲ, ಇಸಿ -A 416359 -2627 ಇದನ್ನ ಡಾಕ್ಯುಮೆಂಟ್ ನಂಬರ್ ಇದೆ. ಇಸಿ ನಂಬರ್ ಇಲ್ಲಿ ಐತಲ್ಲ, ಇಸಿ ನಂಬರ್ ಪ್ರಮಾಣ ಪತ್ರ ಸಂಖ್ಯೆ ಐತಲ್ಲ, ಈ ನಂಬರ್ನ ಇಲ್ಲೇ ನೀವು ಎಂಟ್ರಿ ಮಾಡ್ಬೇಕಾಕತಿ. ಆಮೇಲೆ ಇದನ್ನ ಡಾಕ್ಯುಮೆಂಟ್ ಕೊಟ್ಟ ಡೇಟ್ ಹಾಕಬೇಕಾಕತಿ. ಡೇಟ್ ಏನೈತಿ ಇದೆ 8/5/2025 ಡೇಟ್ ಕೊಟ್ಟಂತ ಡೇಟ್. ಆ ಡೇಟ್ನ ಹಾಕ್ಬೇಕಾಕತಿ 8/5/2026. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾಕತಿ. ನೀವು ಅಪ್ಲೋಡ್ ಡಾಕ್ಯುಮೆಂಟ್ ಐತಲ್ಲ ಇಲ್ಲಿ ಬ್ರೌಸ್ ಮಾಡಿ ಆ ಇಸಿ ಬಂದಂತ ಇಸಿನ ಇಲ್ಲಿ ಅಪ್ಲೋಡ್ ಮಾಡಿ ಸೇವ್ ಅಂತ ಕೊಡ್ಬೇಕಾಕತಿ. ಸೇವ್ ಆದ ನಂತರ ಪೂರ ತಳಗ್ ಬರೋದು. ಇಲ್ಲಿ ತಳಗ್ ಬಂದ ನಂತರ ಇಲ್ಲಿ ನೀವು ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡ್ಬೇಕ. ಇಲ್ಲಿ ಮತ್ತ ಡೀಟೇಲ್ ಕೇಳ್ತದ, ಕಾವೇರಿ ಆನ್ಲೈನ್ ನಿಂದ
1/1/2004 ತೆಗೆದಂತ ಇಸಿ ಬೇಕಾಕತಿ. ಇದೇಗೇನು ಇಸಿ ಅಪ್ಲೋಡ್ ಮಾಡಿರಲ್ಲ, ಇಲ್ಲಿ ಆಟೋಮೆಟಿಕ್ ಡಾಟಾ ಪೇಜ್ ಆಕತಿ. ಅದು ಡಿಟೇಲ್ ಓಪನ್ ಆಕತಿ. ಈ ತರ ಒಂದು ಡಾಟಾ ಬರ್ತದ. ಇದನ್ನು ಕ್ಯಾನ್ಸಲ್ ಮಾಡಿ ವ್ಯಾಲಿಡೇಟ್ ಸೇವ್ ಇಸಿ ಅಂತ ಕೊಡ್ಬೇಕು ನೀವು. ವ್ಯಾಲಿಡೇಟ್ ಆ್ಯಂಡ್ ಸೇವ್ ಇಸಿ ಅಂತ ಕೊಟ್ಟ ತಕ್ಷಣ ಓಕೆ ಹೊಡೀರಿ. ಇಲ್ಲಿ ಆಟೋಮೆಟಿಕ್ ಎಲ್ಲ ಡಾಟಾ ತೊಗೊಂಡ್ ಬಿಡ್ತತಿ. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಟ್ಬಿಡ್ರಿ. ನೆಕ್ಸ್ಟ್ ಮ್ಯಾನುವಲ್ ಇಸಿ ಒಂದು ಅಪ್ಲೋಡ್ ಮಾಡಂತ ಹೇಳದತಿ. ಇಲ್ಲಿ ಏನು ಮಾಡ್ಬೇಕು ನೀವು, ಇನ್ನೊಮ್ಮೆ ಅಪ್ಲೋಡ್ ಮಾಡ್ಬೇಕು ಅದನ್ನ ಇಸಿನ. ಆ ನಂಬರ್ ಹಾಕೋದು, ಇಸಿ ನಂಬರ, ಆಮೇಲೆ ಡೇಟ್ ಹಾಕೋದು, ಯಾವ ಡೇಟಿಗೆ ಹಾಕಿರ್ತಲ್ಲ ಇಸಿ ಡೇಟಾ ಇಲ್ಲಿ ಇರ್ತೈತಿ ನೋಡ್ರಿ. ಇಸಿ ತೆಗೆದಂಥ ದಿನಾಂಕ 21/5/2026. 21/5/2026. ಇಲ್ಲಿ ಆ ಇಸಿನ ನೀವು ಅಪ್ಲೋಡ್ ಮಾಡ್ಬೇಕು. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡ್ರಿ. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ತಕ್ಷಣ ಇಲ್ಲಿಗೆ ನಿಮ್ಮ ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡ್ರಿ. ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತೇಳಿ ಆಪ್ಷನ್ ಕ್ಲಿಕ್ ಮಾಡ್ರಿ. ಇಲ್ಲಿ ಐ ಕ್ಲಿಯರ್ ದ್ಯಾಟ್ ಇದೇನ ಡಿಕ್ಲರೇಷನ್ ಐತ್ಲೆ, ಇವು ಡಿಕ್ಲರೇಷನ್ ಟಿಕ್ ಮಾರ್ಕ್ ಮಾಡ್ರಿ. ಡಿಕ್ಲರೇಷನ್ ಟಿಕ್ ಮಾರ್ಕ್ ಮಾಡಿದ ನಂತರ ವೆರಿಫೈ ಯುವರ್ ಡಾಟಾ ಅಂತ ಕ್ಲಿಕ್ ಮಾಡ್ರಿ. ವೆರಿಫೈ ಡಾಟಾ ಆದ ನಂತರ ಇಲ್ಲಿ ಪ್ರೊಸೀಡ್ ಟು, ಇಲ್ಲಿ ಏನಾಕತಿ ನಿಮ್ಗೆ ಡ್ರಾಫ್ಟ್ ಕಾಪಿ ಓಪನ್ ಆಕತಿ. ನೀವು ಏನೇನು ಅರ್ಜಿ ಹಾಕಿರ್ತಿರಲ್ಲ ಅದರದ್ದೆಲ್ಲ ಮಾಹಿತಿ ಇಲ್ಲಿ ಇರ್ತೈತಿ. ನೀವು ಎಂಟ್ರಿ ಮಾಡಿದ ಡಾಟಾ ಇಲ್ಲಿ ಬಂದಿರ್ತೈತಿ. ವ್ಯೂ ಓನ್ಲಿ ಅಷ್ಟೇ ಇರ್ತೈತಿ. ಇದ್ರೊಳಗೆ ನಿಮ್ದೆಲ್ಲ ಡಾಟಾ ಎಂಟ್ರಿ ಮಾಡಿರ್ತಿರಲ್ಲ ಇದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೋದ ನಂತರ ನೀವೇನು ಮಾಡ್ರಿ, ಇಲ್ಲಿ ಪ್ರೊಸೀಡ್ ಟು ದಿಶಾಂಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ಟು ದಿಶಾಂಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿದು ದಿಶಾಂಕ ಇದಕ್ಕೆ ಹೋಗತ್ತೆ. ಅಲ್ಲಿ 800 ರೂಪಾಯಿ ಪೇಮೆಂಟ್ ಕೇಳ್ತತಿ. ಪ್ರತಿಯೊಂದು ಅರ್ಜಿಗೆ ಒಂದು 800 ರೂಪಾಯಿ ಪೇಮೆಂಟ್ ಇರ್ತೈತಿ. ಇದನ್ನ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ PDO ಲಾಗಿನ್ಗೆ ಹೋಗಿ ಬರ್ತೈತಿ. PDO ಲಾಗಿನ್ಗೆ ಹೋದ ತಕ್ಷಣ ಅಲ್ಲಿ PDO ಅಪ್ರೂವಲ್ ಮಾಡಿದ ನಂತರ ನಿಮಗೆ ಪಂಚಾಯತಿಯಿಂದ ಉತ್ತಾರ ಅಥವಾ ಆನ್ಲೈನ್ ಎಲ್ಲಿ ಬೇಕಾದಲ್ಲಿ ನೀವು ಕಂಪ್ಯೂಟರ್ ಉತ್ತಾರ ತಕ್ಕೋಬಹುದು. ಈ ಪೇಮೆಂಟ್ ಮಾಡಿದ ನಂತರ ಕಂಪ್ಯೂಟರ್ ಉತ್ತಾರ ತಕೊಂಡ್ರೆ